ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ನೀವು ಹೋದ ವಿಡಿಯೋದಲ್ಲೇ ನೋಡಿದ್ರಿ, ನಮ್ಮ ಸೈಟಲ್ಲಿ ಭೂಮಿ ಪೂಜೆ ಮಾಡಿರೋ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಭೂಮಿ ಪೂಜೆ ಮುಗಿದ ಮೇಲೆ ನಾನು ಒಂದು ಗೃಹ ಪ್ರವೇಶಕ್ಕೆ ಹೋಗ್ತೀನಿ ಅಂತ ನಾನು ಹೋದ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಗೃಹ ಪ್ರವೇಶ ಮತ್ತು ಹಾಗೆಯೇ ಜೊತೆಗೆ ಒಂದು ಹಾಫ್ ಸ್ಯಾರಿ ಸೆರೆಮನಿ ಕೂಡ ನಡೀತಾ ಇದೆ. ಒಂದೇ ಮನೆಯಲ್ಲೇ ನಡೀತಾ ಇರೋದು ಕೂಡ. ಸೊ ಅಲ್ಲಿಗೆ ಇವಾಗ ನಾವು ಗೃಹ ಪ್ರವೇಶಕ್ಕೆ ಅಂತೇಳಿ ಬಂದಿದ್ದೀವಿ. ಮತ್ತು ಹಾಗೆಯೇ ಎಲ್ಲ ರಿಲೇಟಿವ್ಸ್ನೆಲ್ಲ ಮಾತಾಡಿಸ್ತಾ ಇದ್ದೆ. ಸ್ವಲ್ಪ ಲೇಟೇ ಆಯಿತು ನಾವು ಬಂದಿದ್ದು. ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದಿದ್ದಲ್ವ ನಾವು. ಹಾಗಾಗಿ ಹಾಗೆಯೇ ಒಂದು ಸ್ವಲ್ಪ ಎಲ್ಲ ಮನೆಯದೆಲ್ಲನೂ ವಿಡಿಯೋ ತೊಗೊಳ್ತಾ ಇದ್ದೆ. ಇವರು ಹೊಲದಲ್ಲೇ ಮನೆ ಕಟ್ಟಿರೋದ್ರಿಂದ ತುಂಬ ವಿಶಾಲವಾಗಿ ಮನೆ ಕಟ್ಟಿದ್ದಾರೆ. 2 ರೂಮು, ಒಂದು ಹಾಲು, ಒಂದು ಅಡುಗೆ ಮನೆ ಕೂಡ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲನೂ ಹಾಗೆಯೇ ಎಲ್ಲನೂ ಸ್ವಲ್ಪ ಎಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ವಿಡಿಯೋ ಮಾಡ್ತಾಳೆ ನಮ್ಮ ಕಾಂತ ಜೋರ ಸರಿನಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ನೀವು ಯಾವಾಗ ಬಂದರೆ? ಅಮ್ಮ ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀವಿ. ಈಗ ತಾನೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಇಲ್ಲೇ ಎಲ್ಲ ರಿಲೇಟಿವ್ಸ್ ಮನೆಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಆವಾಗಲೇ ಆಲ್ರೆಡಿ ಊಟಕ್ಕೆ ಹೋಗ್ಬೇಕು ಅದ್ರೇ ಎಲ್ಲ ಬನ್ನಿ ಮನೆ ಹತ್ರ, ಹಂಗೆ ಹೋಗಬೇಡಿ ಊರಿಗೆ ವಾಪಸ್ಸು ಬಂದು ಮಾತಾಡ್ಸ್ಕೊಂಡು ಹೋಗ್ರಿ ಅಂತೆಲ್ಲ ಹೇಳ್ಬಿಟ್ಟು ಹೋಗಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ನಾವು ಎಲ್ಲ ಊಟ ಮಾಡಿಕೊಂಡು ಹಾಗೆಯೇ ಎಲೆಡ್ಕೆ ಹಾಕ್ಕೊಂಡು ಈಗ ಹೋಗ್ತಾಯಿದ್ದೀವಿ. ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರೋಣ ಅಂತಂದ್ಬಿಟ್ಟು. ತುಂಬಾ ಬಿಸಿಲು ಹಂಗೂ ಮತ್ತು ಒಂದೊಂದು ನಾವು ಅಲ್ಲಿ ತುಂಬ ವರ್ಷಗಳೇ ಆಗಿದ್ದವಲ್ವ ಬಂದು. ಆಲ್ಮೋಸ್ಟ್ ಇಲ್ಲಿಗೆ ನಾನು ಬಂದು ತುಂಬಾ ವರ್ಷ ಆಗಿತ್ತು. ಸ್ವಲ್ಪ ಕನ್ಫ್ಯೂಸು ಆಗ್ತಾಯಿದ್ದು. ಮತ್ತು ನಮ್ಮ ಚಿಕ್ಕಮ್ಮರೆಲ್ಲ ಇರೋದ್ರಲ್ವ, ಮತ್ತು ಅವರು ಎಲ್ಲರೂ ಎಲ್ಲ ಜೊತೆಗೆ ಸೇರಿಕೊಂಡು ಎಲ್ಲ ಈಗ ಹೋದ್ವು ಮನೆಗೆ. ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರೋಣ ಅಂತಂದ್ಬಿಟ್ಟು. ಬಿಸಿಲು ಬರ್ರಮ್ಮ ಒಳಗಡೆ. ಈ ಅಮ್ಮನ ಕೊತ್ತೂರು ಕೊಟ್ಟೆ ನಿಮ್ಗೆ ಎರಡನೇ ತಂಗಿನಕ್ಕ ಅಯ್ಯಪ್ಪ ಅವರಿಬ್ಬರು ತಿಮ್ಮಯ್ಯ ನಾವು ಹೋಗಿ ಪಾಪ
ಅಲ್ಲಿ ಕವರ್ ನೀಲಿ ಕಲರ್ ಬನ್ರಿ ಪರವಾಗಿಲ್ಲ ಮಾಡ್ತಾರೆ. ಅಕ್ಕ ಇವತ್ತು ಬಸವನ ಜಯಂತಿ ಪೂಜೆ ಯಾರು ಬಸವನ ಜಯಂತಿ ಬೇಡ ಸುಮ್ಮನೆ ಜಯಂತಿ ಯಾಕೆ ಯಾರಿಗೆ ಏನು ಬೇಡ ಊಟ ಟೈಮ್ ಆಯ್ತು ಊರಿಗೆ ಹೊರಡ್ತೀವಿ ನಾವು. ನೀವೆಲ್ಲ ಇಲ್ಲಿಗೆ ಬರ್ತೀಯ ಕುತ್ಕೊಂಡಿದ್ದೀವಿ. ಹಾಯ್ ಹಾಯ್ ಏನು ಮಮ್ಮಿ ಕತ್ತಿತ್ತಾ ಇದ್ದೀರಾ? ಆಯ್ತು ಸಾಕು. ಇದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಲಾಗ್. ಇದು ನಾನು ಅದ್ರ ಜೊತೆಗೇ ನಾನು ಇದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ನಮ್ಮ ಮನೆಯವರು ಬೆಳಗ್ಗೆ ಡ್ಯೂಟಿಗೆ ಹೋಗೋದಕ್ಕೂ ಮುಂಚೆನೇ ನನಗೆ ರವೆ ಉಂಡೆ ಮಾಡು ಸ್ವೀಟು ಏನೋ ಬಟ್ ಎಲ್ಲ ಏನು ಮಾಡೋದಕ್ಕೆ ಹೋಗಬೇಡ ಅಂತ ಹೇಳಿದರು. ಸರಿ ಆಯಿತು ಅಂತಂದ್ಬಿಟ್ಟು ನಾನು ಇವಾಗ ರವೆ ಉಂಡೆ ಮಾಡ್ತಾಯಿದ್ದೀನಿ. ಬರೋ ಅಷ್ಟೊತ್ತಿಗೆ ಇರಲಿ ಅಂತಂದ್ಬಿಟ್ಟು ಅವರು ಬೆಳಗ್ಗೆ ಹೋದರು ಡ್ಯೂಟಿಗೆ. ಹಾಗಾಗಿ ಇದು ನಾನು ಮಧ್ಯಾಹ್ನ ಮಾಡ್ತಾಯಿದ್ದಿದ್ದು ರವೆ ಉಂಡೆ. ಸೊ ಇವಾಗೆಲ್ಲ ರವೆ ಉಂಡೆ ಎಲ್ಲ ಮಾಡಿಬಿಟ್ಟು ಒಂದು ಇದು ಹುಳಿ ಸಾಂಬಾರು ಮಾಡಿದ್ದೆ. ಹುಳಿ ಸಾಂಬಾರು ಮತ್ತು ಜೊತೆಗೆ ಸ್ವಲ್ಪ ಅನ್ನ ಮಾಡಿದ್ದೆ. ಬೇರೆ ಏನು ಮಾಡೋದಕ್ಕೆ ಹೋಗಿರಲಿಲ್ಲ. ಮತ್ತು ಯಾವಾಗಲೂ ನಾವು ಪ್ರತಿ ವರ್ಷ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಯಲ್ಲಿ ಮಂತ್ರಾಲಯಕ್ಕೆ ಹೋಗ್ತಾಯಿದ್ವು. ಈ ಸಲ ಮಂತ್ರಾಲಯ ಮತ್ತು ಹಾಗೆ ತಿರುಪತಿಗೆ ಹೋಗಬೇಕಾಯ್ತು ಈ ಮಂತಲ್ಲಿ. ಸೊ ಸ್ವಲ್ಪ ಕಾರಣಾಂತರಗಳಿಂದ ಹೋಗೋದಕ್ಕಾಗಲಿಲ್ಲ. ಸ್ವಲ್ಪ ಮನೆ ಕಡೆ ಕೆಲಸನೂ ಹಿಡಿದಿದ್ದೀವಲ್ವ, ಹಾಗಾಗಿ ಈಗ ಹೋಗೋದು ಬೇಡ, ನೆಕ್ಸ್ಟ್ ಮಂತು ನೋಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಇನ್ನು ಈಗ ಕೆಲಸ ಹಿಡ್ದಿರೋದ್ರಿಂದ ಸ್ವಲ್ಪ ಎಲ್ಲ ಐಟಮ್ ಎಲ್ಲ ಕೊಡಿಸ್ಬೇಕು. ಹಾಗಾಗಿ ಲೇಟಾಗೇ ಹೋಗೋಣ, ನೆಕ್ಸ್ಟ್ ಮಂತು ಅಥವಾ ಅದ್ರ ನೆಕ್ಸ್ಟ್ ಮಂತು ಜೂನ್ ಅಥವಾ ಜುಲೈಯಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಫೈನಲಿ ರವೆ ಉಂಡೆ ರೆಡಿ ಆಯಿತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ಅಂದ್ಬಿಟ್ಟು ಇವತ್ತು ಸ್ವೀಟ್ ರವೆ ಉಂಡೆ ಮಾಡಿರೋದು. ನಮ್ಮ ಮನೆಯವರು ರವೆ ಉಂಡೆನೇ ಬೇಕು ಅಂತ ಹೇಳಿದ್ರು, ಹಾಗಾಗಿ ನಾನು ಇವತ್ತು ರವೆ ಉಂಡೆ ಮಾಡಿರೋದು. ಮತ್ತು ಹಾಗೆಯೇ ಹುಡುಗರು ಇಬ್ಬರೂ ಅಮ್ಮ ಕೇಕ್ ಕಟ್ ಮಾಡಿಸೋಣ ಅಂತಂದ್ಬಿಟ್ಟು ಇವಾಗ ಕೇಕ್ ತೊಗೊಂಡು ಬರೋದಕ್ಕೆ ಅಂತೇಳಿ ಹೋಗಿದ್ದಾರೆ. ನಾನು ಹಂಗೂ ಏನು ಬೇಡ ಬಿಡ್ರಪ್ಪ ಅಂತ ಹೇಳಿದೆ. ಇಲ್ಲಮ್ಮ ತೊಗೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಅವನು ಕಾಲೇಜಿಂದ ಬಂದಮೇಲೆ ಇಬ್ಬರು ಹೋಗ್ಬಿಟ್ಟು ಕೇಕ್ ತೊಗೊಂಡು ಬಂದರು. ಕೇಕ್ ತೊಗೊಂಡು ಬಂದು ಮತ್ತು ನಮ್ಮ ಮನೆಯವ್ರು ಕೂಡ ಸ್ವಲ್ಪ ಲೇಟ್ ಆಯಿತು ಇವತ್ತು ಬಂದಿದ್ದು. ಹತ್ತತ್ರ ಒಂದು 9 ಗಂಟೆ ಆಗೋಗಿತ್ತು. ಮತ್ತು ಅವಾಗ ಬಂದು ಇನ್ನೂ ಒಂದು ಸ್ವಲ್ಪ ಏನೋ ಕೆಲಸ ಇದೆ ಹೊರಗಡೆ ಅಂದ್ಬಿಟ್ಟು ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದಿದ್ದವರು. ಸೊ ಇವಾಗ ಎಲ್ಲ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಯಿತು.
ಈಗ ತಾನೇ ಸೆಲೆಬ್ರೇಷನ್ ಎಲ್ಲ ಮುಗೀತು ಮತ್ತು ಹಾಗೆಯೇ ಕೇಕ್ ಕಟಿಂಗ್ ಎಲ್ಲ ಮುಗೀತಲ್ಲ, ತುಂಬ ಖುಷಿ ಆಯಿತು ನಮ್ಮ ಮಕ್ಕಳು ನಮಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ದು. ಮತ್ತು ಹಾಗೆಯೇ ಇವಾಗೆಲ್ಲ ಕೇಕೆಲ್ಲ ಕಟ್ ಮಾಡ್ಕೊಂಡೆಲ್ಲನೂ ಸ್ವಲ್ಪ ತಿಂದುಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಹಾಗೆ ಎತ್ತಿಡ್ತಾ ಇದ್ದೀನಿ. ಮತ್ತು ಹಾಗೆಯೇ ಇದು ಮಸಾಲೆ ಕೂಡ ತೊಗೊಂಡು ಬಂದಿದ್ದರು. ಹೇಗಿದ್ರು ಮಳೆ ಕೂಡ ಬರ್ತಾಯಿತ್ತು ಹೊರಗಡೆ, ಸರಿ ಅಂತಂದ್ಬಿಟ್ಟು ಹುಡುಗರು ಹೋಗ್ಬಿಟ್ಟು ಮಸಾಲೆ ತೊಗೊಂಡು ಬಂದಿದ್ದರು. ಅಮ್ಮ ಏನು ಮಾಡೋದಕ್ಕೇನು ಹೋಗ್ಬೇಡ, ಮಸಾಲೆ ತಿನ್ನೋಣ ಅಂತೇಳಿ. ಆಗಲೇ ತುಂಬ ದಿನ ಆಗಿತ್ತು ನಾವು ಕೂಡ ಮಸಾಲೆ ತಿಂದ್ಬಿಟ್ಟು, ಸರಿ ಅಂತಂದ್ಬಿಟ್ಟು ಈಗ ಕೇಕು ಮತ್ತು ಹಾಗೆಯೇ ಮರ್ಗೆನ್ಸಿಂದು ಚಿಪ್ಸ್ ತೊಗೊಂಡು ಬಂದಿದ್ದರು. ಸ್ವಲ್ಪ ಲೈಟಾಗೆ ಸ್ವಲ್ಪ ತೊಗೊಂಡು ಮತ್ತು ಹಾಗೆಯೇ ಮಸಾಲೆ ತಿಂದವು. ಈಗ ತಾನೇ ಕೇಕು ಮತ್ತು ಹಾಗೆ ಚಿಪ್ಸ್ ಎಲ್ಲ ತಿಂದು ಇನ್ನು ಸ್ವಲ್ಪ ಕೇಕ್ನೆಲ್ಲನೂ ಫ್ರಿಜ್ಗೆ ಎತ್ತಿಟ್ಟಿದ್ದಾದಮೇಲೆ ಈ ಕಡೆ ಮಸಾಲೆಗೆಲ್ಲ ರೆಡಿ ಮಾಡ್ತಾ ಇದ್ದಾಳೆ ಸೃಷ್ಟಿ, ಎಲ್ಲರೂ ತಿನ್ನೋಣ ಅಂತಂದ್ಬಿಟ್ಟು. ಸೊ ಅಮ್ಮ ಅಪ್ಪ ಇಬ್ಬರು ಕೂಡ ಮಸಾಲೆ ತಿನ್ನೋದಿಲ್ಲ, ಅವ್ರು ಬೇಡ ಅಂತ ಹೇಳ್ತಾರೆ. ಅದಕ್ಕೇ ಅವ್ರಿಗೆ ಅಂತೇಳಿ ಅನ್ನಕ್ಕೆ ಇಟ್ಟಿದ್ದೆ. ಹೇಗಿದ್ರು ಹುಳಿ ಸಾಂಬಾರು ಇತ್ತಲ್ವ, ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ. ಮತ್ತು ಹಾಗೆಯೇ ಇದ್ರ ಜೊತೆಗೇ ರವೆ ಉಂಡೆ ಕೊಟ್ಟೆ ಅವ್ರಿಗೆ. ರವೆ ಉಂಡೆನೂ ಕೂಡ ತಿಂದರು. ತುಂಬಾ ಖುಷಿ ಆಯಿತು. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನು ಈ ಥರ ಇತ್ತು. ಸಿಂಪಲ್ಲಾಗಿಯೇ ಮಕ್ಕಳು ಮಾತ್ರ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿದ್ರು. ಸೊ ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾಯಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.